ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮಹಲಿಂಗಪುರದಲ್ಲಿ ನವರಾತ್ರಿ ಉತ್ಸವ ನಿಮಿತ್ತ ಶ್ರೀ ಬನಶಂಕರಿ ದೇವಿ ಬೆಳ್ಳಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಅದ್ದೂರಿ ವೈಭವದಿಂದ ಜರುಗಿತು. ಸೋಮವಾರ ದಿನ ಬೆಳಗ್ಗೆ 9 ಗಂಟೆಗೆ ಶ್ರೀ ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದಿಂದ ಭವ್ಯ ಮೆರವಣಿಗೆ ಪರಮಪೂಜ್ಯ ಅಭಿನವ ರೇವಣಸಿದ್ಧ ಪಟ್ಟಾದೇವರು ಸೋಲಾಪುರ ಶ್ರೀ ಸಿದ್ಧಾರೂಢ ಸಹಜಾನಂದ ಸ್ವಾಮೀಜಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಸರ್ವ ಸಮಾಜದ ಪ್ರಮುಖರು, ಭಕ್ತರು, ದೇವಸ್ಥಾನ ಸಮಿತಿ ಸದಸ್ಯರು, ವಿವಿಧ ಕರಡಿ, ಮಜಲು, ಡೊಳ್ಳು, ಸಹನಾಯಿ, ಸಕಲ ವಾದ್ಯ ಮೇಳ ಜೊತೆ ವಿವಿಧ ಉಡುಪು ಧರಿಸಿದ ಮುತ್ತೈದೆಯರು ಕುಂಭಮೇಳ ಆರತಿ ಹಿಡಿದು ನಡೆದುಕೊಂಡು ಪಟ್ಟಣ ಚೆನ್ನಮ್ಮ ಸರ್ಕಲ್, ನಡು ಚೌಕಿ, ಮಹಾಲಿಂಗೇಶ್ವರ ದೇವಸ್ಥಾನ ಮೂಲಕ ಶ್ರೀ ಬನಶಂಕರಿ ದೇವಿ ದೇವಸ್ಥಾನ ತಲುಪಿದರು. ಗರ್ಭಗುಡಿಯ ಶ್ರೀ ಚಕ್ರ ಪೌರೋಹಿತ ಶ್ರೀ ಶ್ರೀಶೈಲ್ ಗುರೂಜಿ ಯಡೂರು ಹಾಗೂ ಪ್ರಾಣ ಪ್ರತಿಷ್ಠಾನ ಶ್ರೀ ನಿರುಪಾದೇಶ್ವರ ಸ್ವಾಮೀಜಿ ಅಡವಿ ಸಿದ್ದೇಶ್ವರ ಮಠ ಮರುಗುದ್ದಿ ಸಕಲ ಪೂಜೆಯೊಂದಿಗೆ ನೆರವೇರಿಸಿ ಆಶೀರ್ವಾದ ವಚನ ಮಾಡಿದರು. ಶ್ರೀ ಬನಶಂಕರಿ ದೇವಸ್ಥಾನ ಸಮಿತಿ ಕೈಗೊಂಡ ನಿರ್ಣಯದಂತೆ 10 ದಿನಗಳ ಪ್ರತಿದಿನ ಸಂಜೆ 7 ರಿಂದ 8ರವರೆಗೆ ಪೂಜ್ಯರಿಂದ ದೇವಿ ಪುರಾಣ ಪ್ರವಚನ, ನಂತರ ಖ್ಯಾತ ಕಲಾವಿದರು, ಸಂಗೀತಗಾರರ ನೃತ್ಯ ಹಾಗೂ ರಸಮಂಜರಿ ಕಾರ್ಯಕ್ರಮಗಳು ನಡೆಯುವುದು. 10 ದಿನ ಉತ್ಸವದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗುವುದು. ಈ ಸಂದರ್ಭದಲ್ಲಿ ಹಾಲಿ ಮಾಜಿ ಸಚಿವರು, ಸಂಸದರು, ಶಾಸಕರು, ರಾಜಕೀಯ ಗಣ್ಯರು, ಸಾಮಾಜಿಕ ಸಾಧಕರು ಭಾಗವಹಿಸಲಿದ್ದಾರೆ ಎಂದು ಬನಶಂಕರಿ ದೇವಸ್ಥಾನ ಸಮಿತಿ ತಿಳಿಸಿದರು. ಪ್ರತಿ ವರ್ಷ ನಡೆಯುವ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಈ ವರ್ಷ ದೇವಿ ಬೆಳ್ಳಿ ಉತ್ಸವ ಪ್ರತಿಷ್ಠಾಪನೆ ವಿಶೇಷ ಸಂಭ್ರಮದ ಮೇರೆಗೂ ಕಣ್ಣು ತುಂಬಿ ಮೈಸೂರು ದಸರಾ ನೆನಪಿಸುವ ದೃಶ್ಯ ನೋಡುವಂತಿತ್ತು. ವರದಿ ಎಲ್ ಎನ್ ನಗಾರ್ಚಿ, ಎಂ ಸುದ್ದಿ ಮಿತ್ರ ನ್ಯೂಸ್, ಜಮಖಂಡಿ.